ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನೇಹಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಟಾರ್ ಫ್ರೂಟನ್ನು ಉಪಯೋಗಿಸಿಕೊಂಡು ಒಂದು ರುಚಿಯಾದ ತಂಬಳಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಾನಿಲ್ಲಿ ಕೆಂಬಡೆ ಹಾಗೂ ಬಾಳೆಕಾಯಿಯ ಸಾಂಬಾರು ಹಾಗೆ ಅಲಸಂಡೆ ಪಲ್ಯ, ಸಿಂಪಲಾದ ಊಟ ಇವತ್ತು. ನೋಡಿ, ಒಂದು 7-8 ಸ್ಟಾರ್ ಫ್ರೂಟ್ ಇದೆ ನನ್ನ ಹತ್ರ. ತಂಬಳಿಗೆ ನಮಗೆ ಒಂದು ಸ್ಟಾರ್ ಫ್ರೂಟ್ ಇದ್ದರೆ ಸಾಕು. ಯಾಕೆಂದರೆ ತಂಬಳಿ ನಾವು ಸ್ವಲ್ಪ ನೀರಾಗಿ ಸಾರಿನ ಹಾಗೆ ಮಾಡ್ತೇವೆ, ಹಾಗಾಗಿ ಅದಕ್ಕೆ ಒಂದು ಸ್ಟಾರ್ ಫ್ರೂಟ್ ಸಾಕಾಗ್ತದೆ. ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಗಾಂಧಾರಿ, ನಿಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗಾಂಧಾರಿ ಇಲ್ಲ ಅಂತ ಹೇಳಿದರೆ ಒಂದು ಹಸಿಮೆಣಸು ಹಾಕ್ಕೊಳ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು, 1 ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ ದಪ್ಪ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಹಾಕ್ಕೊಳ್ಬೋದು. ಇಲ್ಲ ಅಂತಾದರೆ ಮೊಸರನ್ನು ರುಬ್ಬುವಾಗಲೇ ಹಾಕ್ಕೊಂಡ್ರೆ ರುಚಿಯಾಗಿರ್ತದೆ. ಈಗ ತೆಂಗಿನಕಾಯಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಮೆಣಸು, ಉಪ್ಪು ಹಾಕ್ಕೊಂಡು, ಈಗ ನೋಡಿ ಸ್ಟಾರ್ ಫ್ರೂಟನ್ನು ಕಟ್ ಮಾಡೋ ಕ್ರಮ. ಈ ನೋಡಿ ದಾರಿ ಇರ್ತದಲ್ಲ, ಅದರ ತುದಿಯಲ್ಲಿ ಸ್ವಲ್ಪ ನಾರಿನಾಗಿರ್ತದೆ, ಇದನ್ನು ತೆಗೆದುಕೊಳ್ಬೇಕು. ಆಮೇಲೆ ಇದರ ಒಳಗಡೆ ಸಣ್ಣ ಸಣ್ಣ ಬೀಜಗಳಿರ್ತವೆ, ಅದನ್ನು ಕೂಡ ತೆಗೆದುಕೊಳ್ಬೇಕು. ಬೀಜಗಳು ಒಂದು ಸ್ವಲ್ಪ ಕಹಿ ಆಗ್ತದೆ ರುಚಿಯಲ್ಲಿ, ಹಾಗಾಗಿ ಅದನ್ನು ತೆಗೆಯುವುದು ಒಳ್ಳೆಯದು. ದಾರೆಯನ್ನು ತೆಗೆಯದಿದ್ರೂ ಕೂಡ ಆಗ್ತದೆ ನಾವು, ಯಾಕೆಂದರೆ ಇದನ್ನು ರುಬ್ಬಿಕೊಳ್ತೇವಲ್ವ, ಹಾಗಾಗಿ ಅದು ನುಣ್ಣಗಾಗ್ತದೆ. ಕೆಲವೊಮ್ಮೆ ಕಸ ಹಾಗೆ ಉಳಿಲಿಕ್ಕೂ ಸಾಕು, ನಾರಿನ ಹಾಗೆ, ಅದಕ್ಕೋಸ್ಕರ ತೆಗೆದುಕೊಂಡ್ರೆ ರಗಳೆ ಇಲ್ಲ. ಆಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡಿಕೊಳ್ಳುವ. ಸ್ಟಾರ್ ಫ್ರೂಟ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಫ್ರೂಟ್ ಇದು. ಹೆಚ್ಚಿನವರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ಅದನ್ನು ಇವತ್ತು ನಾನೊಂದೆರಡು ವ್ಯಾಲ್ಯೂಗಳನ್ನು ಹೇಳ್ತಾ ಇದ್ದೇನೆ. ಇದು ವೈಟಮಿನ್ ಸಿ ಸಮೃದ್ಧವಾಗಿರುವ ಕಾರಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಹಾಗೆಯೇ ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಯಾಕೆಂದರೆ ಇದು ಫೈಬರ್ ರಿಚ್ ಫುಡ್. ಹಾಗಾಗಿ ಈ ಮೋಷನ್ ಸಮಸ್ಯೆ ಎಲ್ಲ ಇದ್ದವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಇದನ್ನು ಹಾಗೇ ತಿನ್ನಿ, ಇಲ್ಲ ತಂಬಳಿ ಮಾಡಿ ತಿನ್ನಿ, ಸಾರು ಮಾಡಿ ತಿನ್ನಿ, ಹೇಗೆ ಬೇಕಾದರೂ ತೊಂದರೆ ಇಲ್ಲ. ಒಟ್ಟು ಇದನ್ನು ಯೂಸ್ ಮಾಡಿದರೆ ನಿಮ್ಮ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹಾಗೆ ಕೊಲೆಸ್ಟ್ರಾಲ್ ಇರುವವರಿಗೆ ಕೂಡ ಇದು ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ಕರಗಿಸ್ತದೆ. ಇದು ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇದರಿಂದ ಮತ್ತು ಬಹಳಷ್ಟು ಬೆನಿಫಿಟ್ಸ್ಗಳಿವೆ ಇದರಲ್ಲಿ. ಹಾಗಂತ ಹೇಳಿಕೊಂಡು ಇದನ್ನೇ ತಿನ್ನೋದಲ್ಲ, ಇದನ್ನೇ ತಿಂದರೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವುದಾದ್ರೂ ಒಂದು ಲಿಮಿಟಲ್ಲಿರಬೇಕು ನಾವು ತಿನ್ನುವ ಆಹಾರ. ಹಾಗೆ ದಿನಕ್ಕೆ 1 ಅಥವಾ 2 ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಇದನ್ನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಈಗ ಅದರ ಎಡೆಯಲ್ಲಿ ನಾನೊಂದು ಪುನಃ ಇನ್ನೊಂದು ಹುಳಿಯನ್ನು ದಾರೆ ತೆಗೆದುಕೊಂಡು ಅದನ್ನು ಹಾಗೆ ಕಟ್ ಮಾಡಿ ಅದನ್ನು ಅಲ್ಲಿಗೆ ಚಾಟ್ ಮಾಡಿಕೊಳ್ತಾ ಇದ್ದೇನೆ. ಅದನ್ನು ರುಬ್ಬಿ ತಂಬಳಿ ಮಾಡುವಷ್ಟೊತ್ತಿಗೆ ಸೈಡಲ್ಲಿ ಇದನ್ನು ತಿನ್ಬೋದು ಅಂತ ಹೇಳ್ಕೊಂಡು ಇದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ, ಇದು ತಿನ್ನಲಿಕ್ಕಿರೋದು, ಹಾಗಾಗಿ ದಾರೆ ತೆಗೀಲೇಬೇಕಿದ್ರದ್ದು. ಸೈಡು ಗಟ್ಟಿ ಇರ್ತದೆ, ಅದು ನಾರಿನ ಹಾಗೆ. ಅದನ್ನು ತೆಗೆದು ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಇದರಿಂದ ಬೀಜ ಕೂಡ ತೆಗಿಬೇಕು. ಬೀಜ ಒಂಚೂರು ಕಹಿ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ಬೀಜ ತೆಗಿಬೇಕು. ಇದರಿಂದ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ, ಅಥವಾ ಎಷ್ಟು ದೊಡ್ಡ ತುಂಡು ಬೇಕೋ ಅಷ್ಟು ದೊಡ್ಡ ತುಂಡು ಕಟ್ ಮಾಡಿಕೊಳ್ಬೋದು. ಯಾಕೆಂದರೆ ತೆಳ್ಳಗೆ ಕಟ್ ಮಾಡಿದಷ್ಟು ಉಪ್ಪು, ಮೆಣಸು, ಖಾರ ಎಲ್ಲ ಸರಿಯಾಗಿ ಹೇಳ್ಕೊಳ್ತದೆ. ಈಗ ಇದನ್ನೊಂದು ಸಣ್ಣ ಬೌಲಿಗೆ ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ಸ್ಟಾರನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. 1 ಅಥವಾ 2 ಒಬ್ಬೊಬ್ಬರು ತಿನ್ಬೋದು ಅಷ್ಟೇ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಅದರ ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. 1-2 ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ನೋಡಿ, ಈ ಥರ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ತುಂಡುಗಳಿಗೆ ಕೂಡ ಉಪ್ಪು ಖಾರ ಎಳೆಯುವ ಹಾಗೆ. ಬೇಕು ಅಂತಾದರೆ, ಹುಳಿ ಕಡಿಮೆ ಉಂಟು ಅಂತಾದರೆ ಲಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಗೆ. ಈಗ ನೋಡಿ ನಮ್ಮ ಚಾಟ್ ರೆಡಿ ಆಯಿತು. ಈಗ ನಾವು ತಂಬಳಿ ಮಾಡ್ತಾ ಇದ್ದದನ್ನು ಪೂರ್ತಿ ಮಾಡುವ. ಈಗ ಮಿಕ್ಸರ್ ಜಾರಲ್ಲಿ ಫಸ್ಟಿಗೆ ನೋಡಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ನಂತರ ನನ್ನ ಹತ್ರ ಮಜ್ಜಿಗೆ ಇರಲಿಲ್ಲ, ಹಾಗಾಗಿ ನಾನು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 3 ಟೀ ಸ್ಪೂನಷ್ಟು ಮೊಸರು ಹಾಕಿಕೊಳ್ತಾ ಇದ್ದೇನೆ. ನೀವು ಮಾಡೋ ಪ್ರಮಾಣದ ಮೇಲೆ ಮಜ್ಜಿಗೆ ಅಥವಾ ಮೊಸರು ಡಿಪೆಂಡ್ ಆಗ್ತದೆ. ನಾನು ಸ್ವಲ್ಪ ಮಾಡಿಕೊಳ್ತಾ ಇರೋದು, ಹಾಗಾಗಿ ನಾನು ಅದನ್ನು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ಇಲ್ಲಿ. ಇಲ್ಲ ಅಂತಾದರೆ 1 ಕಪ್ ಮಜ್ಜಿಗೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು. ತಂಬಳಿ ಅಂದರೆ ಚಟ್ನಿ ಆಗಿರೋದಿಲ್ಲ, ಒಂದು ಸ್ವಲ್ಪ ತೆಳ್ಳಗಿರ್ತದೆ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಬೇಕು ಅಂತಾದರೆ ಒಗ್ಗರಣೆ ಹಾಕ್ಕೊಳ್ಬೋದು, ಅಥವಾ ಗ್ಯಾಸ್ ಇಲ್ಲದೆ ನೀವು ಮಾಡೋದು ಅಂತಾದರೆ ಒಗ್ಗರಣೆ ಇಲ್ಲದೆ ಕೂಡ ತಂಬಳಿಯನ್ನು ಊಟ ಮಾಡ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ, ಒಂಚೂರು ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡೆ.
ನೋಡಿ ನಮ್ಮ ರುಚಿಯಾದ ಆರೋಗ್ಯಕರವಾದ ಸ್ಟಾರ್ ಫ್ರೂಟ್ ತಂಬುಳಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.